ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಹಸಿ ಅವರೆಕಾಳು ಉಪ್ಸಾರು ಯಾವ ರೀತಿ ಮಾಡೋದು ಮಂಡ್ಯ ಸ್ಟೈಲಲ್ಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ರೈಸ್ ಜೊತೆ ಮತ್ತು ಮುದ್ದೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ ನಮಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಇದು ತುಂಬ ಈಸಿ. ಯಾವ ರೀತಿ ಮಸಾಲ ಆಮೇಲೆ ವೆಯ್ಟ್ ಮಾಡೋದು ಎಲ್ಲ ತುಂಬ ಹೊತ್ತು ಬೇಕಾಗಲ್ಲ. ನೋಡಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನಂತಂದರೆ, ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಮತ್ತು ಹಸಿ ಅವರೆಕಾಳು, ಬೀನ್ಸ್ ತೊಗೊಂಡಿದ್ದೀನಿ. ತರಕಾರಿ ಬೇರೆ ಇದ್ದರೆ ನೀವು ಅದನ್ನು ಹಾಕೋಬೋದು. ಬೀನ್ಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಉಪ್ಸಾರು ಖಾರ ಮಾಡ್ಕೊಳ್ಳೋಕ್ಕೆ ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಹುಣಸೆ ಹಣ್ಣು, ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದು ಮೆಣಸಿಕಾಯಿ ತುಂಬ ಖಾರ ಇದೆ ಅಂತ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ತೊಗೊಳ್ಳಿ ಎಷ್ಟು ಖಾರ ಬೇಕೋ ಅಷ್ಟು. ನೋಡಿ, ಇಷ್ಟೂ ಅಷ್ಟೇ, ಬೆಳ್ಳುಳ್ಳಿನೂ ಅಷ್ಟೇ ಅದೇ ರೀತಿ ಸಪ್ರೇಟ್ ಮಾಡಿ ಒಂದು 2 ಗೆಡ್ಡೆ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಏನೇನು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಏನೇನು ಬಿಸಿ ಮಾಡ್ಕೊಬೇಕು, ಫಸ್ಟ್ ಮೆಣಸಿಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಹಂಗೆ ನೋಡಿ, ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಬೇಕು. ಇಲ್ಲ ಮೆಣಸಿಕಾಯಿ ತುಂಬ ಬೇಗ ಸೀದೋಗುತ್ತೆ. ಇದು ಬೇಗನೂ ಬಿಸಿ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ನೋಡಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿ ತಿರ್ಗಿಸ್ಕೊತಾ ಇರ್ಬೇಕು ನೀವು ಅವಾಗ. ಒಂದೇ ಕಡೆ ನೀವು ಮಾಡಬೇಡಿ. ವೀಕ್ಷಕರೇ, ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದನ್ನು ಮೆಣಸಿಕಾಯಿ ಬಿಸಿ ಆದಮೇಲೆ ನೋಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇನ್ನೇನು ಬಿಸಿ ಮಾಡಬೇಕಾಗಿಲ್ಲ, ಹಾಗೆ ಹಾಕೊಬೋದು. ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ, ಮೆಣಸು ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಖಾರಕ್ಕೆ ಮಾತ್ರ, ಉಪ್ಸಾರಿಗೆ ನಾವು ಸಪ್ರೇಟಾಗಿ ಹಾಕೊತೀವಿ. ಖಾರಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕೊಂಡಿದ್ದೀವಿ. ಇಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸ್ವಲ್ಪ ತುಂಬ ಬೇಗ ಆಗುತ್ತೆ. ನೀರು ಸ್ವಲ್ಪ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಬಂದಿದೆ. ಸೊ ನೋಡಿ, ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಒಂದು ಕುಕ್ಕರ್ಗೆ ನಾನು ನೋಡಿ ಹಸಿ ಅವರೆಕಾಳು ಮತ್ತು ಬೀನ್ಸು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇವಾಗ ಬೇಕಾದರೆ ಗಡ್ಡೆ ಕೋಸಿದ್ರೆ ಅದು ಎಲ್ಲ ಹಾಕೊಬೋದು. ಬಟ್ ಕ್ಯಾರೆಟ್ ಹಾಕ್ಕೊಂಡ್ರೆ ತುಂಬ ಸ್ವೀಟ್ ಆಗುತ್ತೆ. ಸೊ ಹಂಗಾಗಿ ತೊಗೊಂಡಿಲ್ಲ. ಒಂದು ಟೊಮೆಟೊ ಹಾಗೆ ಹಾಕೊಳ್ಳಿ. ಮಧ್ಯಕ್ಕೆ ಒಂದು 4 ಭಾಗ ಮಾಡಿಬಿಟ್ಟು ಬೇಗ ಬೇಯ್ಕೊಳುತ್ತೆ. ಅದೇನು ಫುಲ್ ಕಟ್ ಮಾಡಿ ಹಾಕಬೇಕಾಗಿಲ್ಲ. ಸೊ ನೀರು ಸ್ವಲ್ಪ ಹಾಕೊಳ್ಳಿ, ಯಾಕೆಂದರೆ ಬೀನ್ಸಲ್ಲೂ ಸ್ವಲ್ಪ ನೀರು ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ, ಅದನ್ನು ನಾನು ಕ್ಲೋಸ್ ಮಾಡಿ, ಇಷ್ಟೇ, ಇನ್ನೇನು ಹಾಕಬೇಕಾಗಿಲ್ಲ. ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 ವಿಸಲ್ ಬರ್ಸ್ಕೊಳ್ಳಿ. ಬೀನ್ಸು ಕಾಳೆಲ್ಲ ಚೆನ್ನಾಗಿ ಬೇಯೋ ಥರ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಟೊಮ್ಯಾಟೊ ಇದೆ ಅಲ್ವಾ, ಅದನ್ನು ಸಪ್ರೇಟಾಗಿ ತೊಗೊಬೇಕು. ನೋಡಿ, ಟೊಮ್ಯಾಟೊನೂ ಅಷ್ಟೇ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಅದು ಟೊಮ್ಯಾಟೊನ ನಾನು ಅದೇ ಜಾರಲ್ಲಿ ತೊಗೊತಾ ಇದ್ದೀನಿ. ಖಾರ ಇಟ್ಕೊಂಡಿದೆ ಅಲ್ವಾ, ಅದಕ್ಕೆ ನೀರು ಹಾಕಿ ನಾನು ತೊಳೆದಿರಲಿಲ್ಲ. ಸೊ ಹಂಗಾಗಿ ಟೊಮ್ಯಾಟೊನ ಹಾಕ್ಕೊಂಡು ನೋಡಿ ಸ್ವಲ್ಪ ನೋಡಿ ಈ ರೀತಿ. ಬೀನ್ಸು ಸ್ವಲ್ಪ ನೀರು ಬಿಟ್ಟಿದೆ, ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದು. ಸೊ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಫುಲ್ ನೀರು ಹಾಕ್ಬಿಟ್ರೆ ಫುಲ್ ನೀರು ಥರ ಅನಿಸ್ಬಿಡುತ್ತೆ. ನೋಡಿ, ಟೊಮ್ಯಾಟೊ ರುಬ್ಕೊಂಡೆ ಅಲ್ವಾ, ಅದನ್ನ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಡಿಫ್ರೆಂಟ್ ಫ್ಲೇವರ್ ಟೇಸ್ಟ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿ, ಹೆಲ್ದಿನೂ ಹೌದು. ನೋಡಿ, ಅದನ್ನು ಹಾಕಿದ್ಮೇಲೆ ಒಂದು ಕುದಿ ಬರ್ಸ್ಕೊಂಡೆ. ನೋಡಿ, ಇದನ್ನು ನಾನು ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.